ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ಯಾಬೇಜ್ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕ್ಯಾಬೇಜ್ ಅಂದರೆ ಅದೇ ಎಲೆಕೋಸು ಇರುತ್ತಲ್ಲ, ಅದರಲ್ಲಿ ಕೂಡ ಪಕೋಡ ಮಾಡ್ಬೋದು. ಲೈಕ್ ಈರುಳ್ಳಿಲಿ ನಾವು ಹೇಗೆ ಮಾಡ್ತೀವಿ ಅದೇ ಥರ ಕ್ಯಾಬೇಜಲ್ಲಿ ಕೂಡ ಪಕೋಡ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಕ್ಯಾಬೇಜ್ ಪಕೋಡಕ್ಕೆ ನೋಡಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಎಲ್ಲದನ್ನು ಡೀಟೇಲಾಗಿ ಕರಿತಾ ಹೇಳ್ಕೊಡ್ತೀನಿ. ನೋಡಿ, ಕ್ಯಾಬೇಜ್ ಪಕೋಡಕ್ಕೆ ಈ ರೀತಿಯಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದಕ್ಕೆ ಏನೇನು ಹಾಕಿದ್ದೀನಿ ಅನ್ನೋದನ್ನು ನಿಮಗೆ ಈಗ ಕರಿತಾ ಒಂದೊಂದೇ ಡೀಟೇಲಾಗಿ ಹೇಳ್ತೀನಿ. ನೋಡಿ, ಹೀಗೆ ಬಾಂಡಿನಲ್ಲಿ ಬಿಡ್ತಾ ಹೋಗಬೇಕು ಸಣ್ಣದಾಗಿ. ಕ್ಯಾಬೇಜ್ ಪಕೋಡ ಆ್ಯಕ್ಚುಲಿ ಆನಿಯನ್ ಪಕೋಡಾಗಿಂತ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಮಾಡಾದ್ಮೇಲೆ ನಿಮಗೂ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂದರೆ, ಮೊದಲನೇದಾಗಿ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅದ್ರ ಜೊತೆಗೆ ಈರುಳ್ಳಿ ಜಾಸ್ತಿ ಹಾಕೋದು ಬೇಡ, ಇದಕ್ಕೆ ಕ್ಯಾಬೇಜೇ ಇರುತ್ತಲ್ಲ, ಸೊ ಅದು ಡಾಮಿನೇಟ್ ಮಾಡಬಾರ್ದು. ಸೊ ಹಾಗಾಗಿ ಈರುಳ್ಳಿ ಒಂದು 2-3 ಹಾಕ್ಕೊಂಡಿದ್ದೀನಿ ಇಷ್ಟಕ್ಕೆ ಅಷ್ಟೇ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗಿ ನೋಡ್ಕೊಂಡು ಹಾಕ್ಕೋಬೋದು. ನಾನು ಇಷ್ಟಕ್ಕೆ ಒಂದು 8-10 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕಿದ್ದೀನಿ. ಖಾರ ನಮ್ಮ ಮನೇಲೆಲ್ಲ ಸ್ವಲ್ಪ ಖಾರ ಇಷ್ಟಪಡ್ತಾರೆ, ಸ್ಪೈಸಿ. ಸೊ ಹಾಗಾಗಿ ಅಚ್ಕಾರದ ಪುಡಿನೂ ಕೂಡ ಹಾಕಿದ್ದೀನಿ. ಆಮೇಲೆ ಇಂಗು ಸ್ವಲ್ಪ ಹಾಕಬೇಕು. ಮತ್ತು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಲಿಲ್ಲ ಅಂದರೆ ಓಮದ ಕಾಳು ಅದನ್ನು ಕೂಡ ಹಾಕ್ಬೋದು. ಆಮೇಲೆ ರುಚಿಗೆ ಉಪ್ಪು ಹಾಕಲೇಬೇಕು ಆ್ಯಸ್ ಯೂಶ್ವಲ್ಲು. ಆಮೇಲೆ ಕಡಲೆ ಹಿಟ್ಟು ಜೊತೆಗೆ ಒಂದು ಸ್ವಲ್ಪ ರವೆ ಹಾಕ್ಕೋಬೇಕು. ಇದು ಪಕೋಡ ಆಗಿರೋದ್ರಿಂದ ಆಚೆ ಕಡೆ ಹೊರಗಡೆ ಕ್ರಿಸ್ಪ್ ಇರಬೇಕಲ್ಲ, ಗರಿ ಬರಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ರವೆ ಕೂಡ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದು ಒಂದು ಸ್ವಲ್ಪ ಅಂಟ್ಕೋಬೇಕು, ಲೈಕ್ ತುಂಬ ಬಿಡ್ಕೋಬಾರ್ದು. ನೋಡಿ, ಇಲ್ಲಿ ಎಲ್ಲ ನೀಟಾಗಿ ಅಂಟ್ಕೊಂಡಿದೆ. ಹಾಗಾಗಿ ಒಂದು ಸ್ವಲ್ಪ ಒಂದು 3-4 ಸ್ಪೂನು ಅಥವಾ 4-5 ಸ್ಪೂನು ಒಂದು ಮೈದಾ ಹಿಟ್ಟು, ಇಲ್ಲ ಅಂದರೆ ಗೋಧಿ ಹಿಟ್ಟು, 2ರಲ್ಲಿ 1 ನಿಮ್ಗೆ ಯಾವುದಿರುತ್ತೋ ಮನೇಲಿ ಅದನ್ನೇ ಹಾಕ್ಕೊಂಡು ಮಾಡ್ಬೋದು. ಆವಾಗ ಈ ರೀತಿ ಅಂಟ್ಕೊಳ್ಳುತ್ತೆ, ಲೈಕ್ ಬಿಟ್ಕೊಳ್ಳಲ್ಲ, ಇಲ್ಲ ಅಂದರೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಇಷ್ಟನ್ನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ನಿಮಗೆ ಇಷ್ಟ ಆದರೆ ಇದ್ದರೆ ಹಾಕ್ಕೋಬೋದು. ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಕರಿತಾ ಇರಬೇಕು. ನೋಡಿ, ಇವಾಗ ಪಕೋಡ ಬೆಂದಿದೆ. ಇಷ್ಟು ಬೆಂದ ಮೇಲೆ ಇದು ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ. ಸೊ ಇಷ್ಟಾದಾಗ ನಿಧಾನದಲ್ಲಿ ತೆಗಿಬೇಕು. ನೋಡಿ, ಪಕೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸಂಜೆ ಕಾಫಿ ಜೊತೆ ಅಥವಾ ಟೀ ಜೊತೆನಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಯಾವಾಗಲೂ ಈರುಳ್ಳಿ ಪಕೋಡ ಅಥವಾ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ತಿನ್ನೋದಕ್ಕಿಂತ ಒಮ್ಮೊಮ್ಮೆ ಈ ರೀತಿ ಕ್ಯಾಬೇಜ್ ಪಕೋಡ ಕೂಡ ಮಾಡಿಕೊಂಡು ತಿನ್ಬೋದು. ನೋಡಿ, ಕ್ಯಾಬೇಜ್ ಪಕೋಡ ರೆಡಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ. ಥ್ಯಾಂಕ್ ಯು. ಬಾಯ್.